ಸತ್ತ ಹೆಣದ ಮೇಲೆ ದುಡ್ಡು ಮಾಡಕ್ ಬರ್ತಿದ್ದಾರೆ. ಬಡಬಗ್ಗರನ್ನ ರಕ್ತ ಹೀರಿ ದುಡ್ಡು ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಡಾಕ್ಟರ್ಸ್ ಜೊತೆ ಸೆಟ್ಟಿಂಗ್ ಮಾಡ್ಕೊಂಡು ಬಡವ್ರ ಜೊತೆ ಇವತ್ತು ಮೋಸ ಮಾಡ್ತಾ ಇರೋದು. ಆಸ್ಪತ್ರೆಗಳು ರೊಕ್ಕಕ್ಕಾಗಿ ನಿಂತಿದ್ದಾವೆ. ಬಡವರ ರಕ್ತವನ್ನು ಹಿಂಡಿ ಹಣ ಮಾಡುವ ಮಾಫಿಯಾನ ಮಾಡಬೇಡ್ರಿ. ಇವತ್ತು ಬೆಳಿಗ್ಗೆ ನ್ಯೂಸ್ 88 ಕನ್ನಡ ನ್ಯೂಸ್ ನಲ್ಲಿ ಇವತ್ತು ಒಂದು ಸುದ್ದಿ ನೋಡಿದ್ವಿ. ಅದು ಧಾರವಾಡವೇ ಬೆಚ್ಚಿ ಬೀಳುವಂತ ಸುದ್ದಿ. ನ್ಯೂಸ್ 88 ವಾಹಿನಿ ಒಳಗೆ ಪ್ರಸಾರ ಆಗಿದ್ದಂತ ನ್ಯೂಸ್ ನೋಡಿದ್ವಿ. ಬಡಬಗ್ಗರನ್ನ ರಕ್ತ ಹೀರಿ ದುಡ್ಡು ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಗಳು. ಸಂತೋಷ್ ಲಾಡೋರ ತಾವೆಲ್ಲಿದ್ದೀರಿ? ಅನ್ಯಾಯ ಅಲ್ಲ, ಇದಕ್ಕೆ ಒಂದು ಕ್ರೈಮ್ ಅಂತ ಹೇಳ್ಬಹುದು. ಯಾವತ್ತು ದೇವ್ರೇ ಇವತ್ತು ಮೋಸ ಮಾಡಕ್ ನಿಂತಾರಂದ್ರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನ ಇವತ್ತು ಸರ್ಕಾರ ಕೊಡ್ಲೇಬೇಕು. ಸರ್ಕಾರದಾಗ ಅಧಿವೇಶನದಾಗ ಚರ್ಚೆ ಆಗುವಂತ ಕೆಲಸ ಇದೆ. ನ್ಯೂಸ್ ಟಿವಿ ಚಾನೆಲ್ನವರು ಇದನ್ನ ಬಹಿರಂಗ ಪಡಿಸ್ಯಾರ. ನಾವು ನ್ಯೂಸ್ 88 ಅವ್ರ ಜೊತೆ ಸೇರ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೇವೆ. ಸರ್ಕಾರಗಳು ಯಾಕೆ ಖಾಸಗಿ ಆಸ್ಪತ್ರೆಗಳ ಮೇಲೆ ಕಣ್ಣಾಡಿಸ್ತಾ ಇಲ್ಲ? ಖಾಸಗಿ ಆಸ್ಪತ್ರೆಗಳು ಏನು ಈ ಸುಲಿಗೆ ಮಾಡ್ತಾ ಇವೆ, ಈ ಸುಲಿಗೆಗೆ ಕಡಿವಾಣ ಹಾಕಬೇಕು. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ನ್ಯೂಸ್ 88 ಏನು ಈ ಕನ್ನಡ ಸುದ್ದಿವಾಹಿನಿಯ ಒಂದು ಸಾಮಾಜಿಕ ಕಳಕಳಿಯ ವಿಚಾರದಲ್ಲಿ ವೈದ್ಯಕೀಯ ಮಾಫಿಯಾಯನ್ನು ಏನು ಬಯಲಿಗೆ ಅದಕ್ಕೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ಡಾಕ್ಟರ್ ಪ್ರಾಕ್ಟೀಸ್ ಮುಗಿದು ಮರ್ದನೆ ಒಂದು 4 ಅಂತಸ್ತು ಬಿಲ್ಡಿಂಗ್ ಹೇಳ್ತದ ಅಂದ್ರೆ ಹುಬ್ಬಳ್ಳಿದಲ್ಲಿ ಹೆಂಗೆ ಹೇಳ್ತದ ಅನ್ನೋದು ನನಗೊಂದು ಚಿಂತನೆಗೆ ಒಳಪಟ್ಟಿನಿ. ಯಾಕಪ್ಪ ಅಂದ್ರೆ ಆ ಒಂದು ಖಾಸಗಿ ದವಾಖಾನೆಗೆ ಹೋದ್ರೆ ಬರೇ ರಿಜಿಸ್ಟ್ರೇಷನ್ಗೆ 500, 600, 700, 800 ಅದ್ರಾಗ ಬರೀ ಹೆಂಗೀಗ ಬ್ಯಾಂಕ್ಗಳು ಲೋನ್ ಕೊಡ್ಬೇಕಂದ್ರೆ ಮನೆಗೆ ಬರ್ಲಿ ಅಂತ ಏಜೆಂಟ್ ಇರ್ತಾರಲ್ಲ, ಹಂಗ ಈ ಪೇಷಂಟ್ ತರ ಏಜೆಂಟ್ಗಳನ್ನು ಇಟ್ಟು ಆಟ ಆಡುವಂತ ವೈದ್ಯ ನಿಮಗೆ ಎಚ್ಚರಿಕೆ ಇರಲಿ. ಇದು ಎಲ್ಲರೂ ಕೂಡ ರೋಗಿಗಳು ಸಂಬಂಧಿಗಳಿಗೂ ಎಚ್ಚರ ವಹಿಸುವಂತ ಕೆಲಸ. ಈ ನ್ಯೂಸ್ 88ರ ಕಾಳಜಿಗೆ ನಾವು ಬೆಂಬಲ ಸೂಚಿಸಬೇಕು. ಮತ್ತು ವೈದ್ಯಕೀಯ ಮಾಫಿಯಾ ಆಂಬುಲೆನ್ಸ್ ಇವತ್ತು ಸರ್ಕಾರದ ರೇಟ್ ಬೇರೆ, ಆಂಬುಲೆನ್ಸ್ ಹೇಳಿದೆ ಹೆಣದ ಮೇಲೆ ರಾಜಕೀಯ ಮಾಡ್ತೀವಿ ಇಷ್ಟು ಸಹ ಹೇಳ್ತಿದೀವಿ. ಈಗ ಹೆಣದ ಮೇಲೆ ರೊಕ್ಕ ಮಾಡುವಂತ ಕಾಲ ವೈದ್ಯರು ಮಾಡಕತ್ತಾರ. ಅದನ್ನ ನಾನು ಖಂಡಿಸ್ತೀನಿ. ದಯಮಾಡಿ ಎಲ್ಲಾ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಮರುಜೀವ ಕೊಡೋರು ಬಡವರ ರಕ್ತವನ್ನು ಹಿಂಡಿ ಹಣ ಮಾಡುವ ಮಾಫಿಯನ್ನ ಮಾಡಬೇಡ್ರಿ. ನ್ಯಾಯವಾಗಿ ನೋಡಿ ಹಣವನ್ನು ಮಾಡಿದಂತ ಸಂದರ್ಭದಲ್ಲಿ ಹೇಳಿ. ಮುಂದೆ ನೀವು ಇದೇ ರೀತಿಯ ಹುಬ್ಬಳ್ಳಿ ಧಾರವಾಡದಲ್ಲಿ ವೈದ್ಯಕೀಯ ಏಜೆಂಟ್ಗಳ ಮೂಲಕ ಪೇಷಂಟ್ ಕರ್ತರುವಂತ ಮುಂದುವರೆಸಿದ್ರೆ ನ್ಯೂಸ್ 88ರ ಜೊತೆಗೆ ಸೇರಿ ನಾವು ಸಾರ್ವಜನಿಕ ಸೇರಿ ರೋಗಿಗಳ ಜೊತೆಗೆ ಸೇರಿ ನಿಮ್ಮ ವೈದ್ಯಕೀಯ ಆಸ್ಪತ್ರೆ ಮುಂದುಗಡೆನೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀನಿ. ಇವತ್ತು ಮಾರ್ನಿಂಗ್ ನಾನು ನ್ಯೂಸ್ 88 ಒಳಗೆ ಒಂದು ನ್ಯೂಸ್ ನೋಡಿದೆ. ನನಗೆ ಹೆದರಿಕೆ ಆಗ್ಬಿಡ್ತು. ಹುಬ್ಬಳ್ಳಿ ಧಾರವಾಡ ಒಳಗೆ ಇದೇನಪ್ಪ ದವಾಖಾನಿಗೆ ನಂಬಿ ಬರುವಂತ ಜನರಿಗೆ ಇದೆಂತ ಮೋಸ ಮಾಡ ಅಂತಾರ, ಇದೆಂತ ದುಡ್ಡಿನ ಸಂಬಂಧ ಜನರ ಪ್ರಾಣ ಹೆಂಗ್ ತೆಗೆ ಅಂತಾರ, ಸತ್ತಿದ ಹೆಣದ ಮ್ಯಾಗ ಹೆಂಗ್ ರೊಕ್ಕ ಮಾಡ ಅಂತಾರ ಎಲ್ಲಾ ಡಾಕ್ಟರ್ಗಳು. ಏನಾಗ್ಬಿಟ್ಟೈತಿ ಅಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಒಳಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಲಿಂದ ಜನರು ಬರ್ತಾರ. ನಮ್ಮ ಕಡೆ ಬೆಂಗಳೂರಿಗೆ ಹೋಗಕ್ಕಾಗಿಲ್ಲ. ಹುಬ್ಬಳ್ಳಿ ಒಳಗೆ ಚಲೋ ದವಾಖಾನೆ ಐತಿ, ಗೌರ್ಮೆಂಟ್ ದವಾಖಾನೆ ಅಂತೇಳಿ. ಇಲ್ಲಿ ಗೌರ್ಮೆಂಟ್ ದವಾಖಾನೆ ಬ್ರದರ್ಗಳು ಬೇರೆ ದವಾಖಾನಿಗೆ ದುಡ್ಡಿನ ಆಸೆ ಸಂಬಂಧ ಖಾಸಗಿ ದವಾಖಾನಿಗೆ ರೆಫರ್ ಮಾಡ ಅಂತಾರ. ಮತ್ತು ಖಾಸಗಿ ದವಾಖಾನೆದವ್ರೆ ಸತ್ತ ಹೆಣದ ಮ್ಯಾಗಿಂದ ರೊಕ್ಕ ತಗೋಣ ಅಂತಾರ. ಜನರ ಡಾಕ್ಟರಿಗೆ ದೇವ್ರ ಅಂತೇಳಿ ಪ್ರಮಾಣ ಮಾಡ್ತಾರ. ಆದ್ರೆ ಇಲ್ಲಿ ಇಂತ ದೇವ್ರ ಇಲ್ಲಿ ಜನರಿಗೆ ಮೋಸ ಮಾಡ ಅಂತಂದ್ರ ಇಲ್ಲಿ ಹಳ್ಳಿ ಜನರ ಜೀವ ಉಳಿಸ್ಕೊಳಕ ಬ್ಯಾರೆದವ್ರ ಕಡೆ ಬಡ್ಡಿ ಹಂಗ ರೊಕ್ಕ ತಗೊಂಡ್ಬಂದಿರ್ತಾರ, ಬಂಗಾರ ಒತ್ತಿ ಇಟ್ಟು ತಗೊಂಡ್ಬಂದಿರ್ತಾರ. ಏನೇನೋ ಸಾಕಷ್ಟು ಕಷ್ಟಪಟ್ಟು ಜೀವ ಉಳಿಲಿ, ನಮ್ಮ ತಾಯಿ ತಂದಿದೆ, ನಮ್ಮ ಅಂತಂಬ್ರದ, ನಮ್ಮ ತಂದಿದೆ, ನನ್ನ ಹೆಂಡತಿದ ಅಂತೇಳಿ ಏನೇನೋ ಮಾಡಿ ರೊಕ್ಕ ದುಡ್ಡು ತಗೊಂಡ್ಬಂದಿರ್ತಾರ. ಆದ್ರೆ ಇಲ್ಲಿ ಇಂಥ ಮೋಸ ನಡೆಯಂತೈತಿ. ಹುಬ್ಬಳ್ಳಿ ಧಾರವಾಡದೊಳಗೆ ಸಂಬಂಧಪಟ್ಟ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಮತ್ತು ನಾನು ದಿವ್ಯಾ ಪ್ರಭು DC ಅವರಿಗೆ ಮನವಿ ಮಾಡ್ಕೊಂತೀನಿ, ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ನಮ್ಮ ಆಮ್ ಆದ್ಮಿ ಪಾರ್ಟಿಲಿಂತ ನಾವು ಮುಂದೆ ನ್ಯೂಸ್ 88 ಚಾನಲ್ ಅವ್ರ ಜೊತೆ ಕೈಗೂಡಿಸಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಳಕ್ಕೆ ಕೇಳ್ಕೊಂತೀನಿ ನಾನು. ಇವತ್ತು ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಖಾಸಗಿ ಆಸ್ಪತ್ರೆಗಳು ಬಡ ರೋಗಿಗಳೇ ಅಂದ್ರೆ ನಮ್ಮಂತ ಆಟೋ ರಿಕ್ಷಾ ಚಾಲಕರು, ಕೂಲಿ ಕೆಲಸ ಮಾಡೋರು, ಆಮೇಲೆ ಅನೇಕ ಬಡ ಕುಟುಂಬದಲ್ಲಿ ಇರುವಂತವ್ರು ಅಷ್ಟೇ ಅಲ್ಲ, ಶ್ರೀಮಂತರು ಕೂಡ ಬಂದ್ರು ಕೂಡ ಕೆಲವೊಂದು ಆಸ್ಪತ್ರೆಗಳು ರೊಕ್ಕಕ್ಕಾಗಿ ನಿಂತಿದ್ದಾವೆ. ಇವತ್ತು ಸಂಬಂಧಪಟ್ಟ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇರಬಹುದು, ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರು ಇರಬಹುದು, ಇಡೀ ಸರ್ಕಾರ ಇರಬಹುದು, ಸರ್ಕಾರಗಳು ಯಾಕೆ ಈ ಖಾಸಗಿ ಆಸ್ಪತ್ರೆಗಳ ಮೇಲೆ ಕಣ್ಣಾಡಿಸ್ತಾ ಇಲ್ಲ? ಯಾಕೆ ಇವ್ರನ್ನ ತಡೆಗಟ್ತಾ ಇಲ್ಲ? ಒಂದು ಪೇಷಂಟ್ ಸತ್ತು ಹೋದ ಪೇಷಂಟ್ ಕೂಡ ತಂದಿಟ್ರೆ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ.
ಇವತ್ತು ಬಡ ರೋಗಿಗಳು ಹೋದ್ರು ಕೂಡ 2 ರಿಂದ 3 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ಯಾಕಂದ್ರೆ ಇದು ಮಾಧ್ಯಮದಲ್ಲಿ ಬಂದಂತ ವರದಿ, ನಾವೇನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ನಮ್ಮ ಇಡೀ ಕರ್ನಾಟಕದಾದ್ಯಂತ ದೇವರನ್ಸ್ಕೊಂಡಂತವರು ವೈದ್ಯರು, ಆ ವೈದ್ಯರನ್ನ ನಾವು ದೇವರು ಬಿಟ್ರೆ ಅವ್ರನ್ನೇ ಪೂಜಿಸ್ತೀವಿ. ಇಂತಹ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಇಡೀ ಕರ್ನಾಟಕದಾದಂತ ಅಷ್ಟೆಲ್ಲ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೊಂದು ಜಿಲ್ಲೆ, ಒಂದೊಂದು ಹಳ್ಳಿ, ಒಂದೊಂದು ತಾಲೂಕಿನಲ್ಲಿ ಯಾವ್ದಾದ್ರೂ ಒಂದು ಗಾಡಿಯಲ್ಲಿ ಅವ್ರನ್ನ ತಗೊಂಡು ಬಂದಾಗ ಆಸ್ಪತ್ರೆ ಆದ್ ಬೇಡ, ಆಸ್ಪತ್ರೆ ಇದ್ರ ಹೋಗ್ಲಿ ಇಲ್ಲಿ ಹೋಗ್ರಿ ಅಂತ ಹೇಳಿಕೊಟ್ಟು 8 ಲಕ್ಷ ರೂಪಾಯಿ ಬಿಲ್ ಮಾಡಿ ಅದರ ಕಮಿಷನ್ ದಂಧೆ ಮಾಡ್ತಾ ಇದಾರ. ಈ ಸರ್ಕಾರ ತಡೆಗಟ್ಟಬೇಕು, ಸಂಬಂಧಪಟ್ಟ ಉಸ್ತುವಾರಿಗಳು ನೋಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು, ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹರಿಸಬೇಕು. ಅಧಿಕಾರಿಗಳು ಇಂಥವ್ರು ಕಂಡಾಗ ಕೂಡಲೇ ತಕ್ಷಣ ಇಂಥ ಡೂಪ್ಲಿಕೇಟ್ ವೈದ್ಯರನ್ನ ದಂಡ ಹಿಡಿಸಿ ಇವತ್ತ ಕಾನೂನು ಕ್ರಮ ತಗೋಬೇಕಂತೇಳಿ ಮಾಧ್ಯಮಕ್ಕೆ ನಾ ಕಳಕಳಿ ವಿನಂತಿ ಮಾಡ್ಕೋತೀನಿ. ಸರ್, ಮಾಡದೇ ಇದ್ರೆ ಇಡೀ ಕರ್ನಾಟಕದಾದ್ಯಂತ ಇಡೀ ವಾಣಿಜ್ಯ ವಾಹನ ಚಾಲಕರು ಸೇರಿ, ಇವತ್ತು ಕಾರ್ಮಿಕ ವರ್ಗದವರು ಸೇರಿ, ಇಡೀ ಇವತ್ತು ಖಾಸಗಿಯ ವೈದ್ಯರ ವಿರುದ್ಧ ಇರ್ಬೋದು, ಇಂಥ ಡೂಪ್ಲಿಕೇಟ್ ದಂಧೆ ಮಾಡಿ ಜೀವವನ್ನ ತಗೊಂಡು ಹೋದ್ರು, ದೇವರು ತಗೊಂಡು ಹೋದ್ರು ಕೂಡ ಒಳ್ಳೆ ಜೀವ ಕೊಡ್ತೀವಂತ ಡೂಪ್ಲಿಕೇಟ್ ಇದ್ದಂತ ವೈದ್ಯರ ಮೇಲೆ ಕೂಡ ಉಗ್ರದ ಹೋರಾಟ ಮಾಡಬೇಕಾಗತ್ತಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೋತೇನೆ. ಅಂದ್ರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವ್ ಯಾವತ್ತೂ ಸಹಜವಾಗಿ ನ್ಯೂಸ್ ನೋಡ್ತೇವೆ. ನ್ಯೂಸ್ 88 ಯಾವತ್ತೂ ಒಂದು ಒಳ್ಳೆ ಸುದ್ದಿಯನ್ನ ಕೊಡ್ತಾ ಇರುತ್ತೆ. ಏನಾದ್ರೂ ಒಂದು ನಿಜವಾದ ಸುದ್ದಿಗಳು, ನಮ್ಗೆ ಹೊಸದಾದ ಸುದ್ದಿಗಳು ನೋಡ್ಲಿಕ್ಕೆ ಸಿಗತ್ತೆ ಅಂತ ಹೇಳಿ ನಾನು ಯಾವಾಗ ಆಪ್ ಓಪನ್ ಮಾಡಿ ನೋಡಿದಾಗ ಇವತ್ತು ಒಂದು ಆಸ್ಪತ್ರೆ ಬಗ್ಗೆ ಇದು ಒಂದು ಮೆಡಿಕಲ್ ಸ್ಕ್ಯಾಮ್ ಅಂತ ಹೇಳ್ಬೋದು. ಆಂಬ್ಯುಲೆನ್ಸ್ ಬಗ್ಗೆ ನೋಡಿದೆ, ಮತ್ತು ಆಂಬ್ಯುಲೆನ್ಸ್ ಜೊತೆ ಇವ್ರದ್ದು ಏನು ನಾಟಕ ನಡೀತಾ ಇದ್ದಾವೆ, ಇದರಲ್ಲಿ ಅಮಾಯಕ ಜನರಿಗೆ ಎಷ್ಟು ಮೋಸ ಆಗ್ತಾ ಇದೆ, ಇದನ್ನೆಲ್ಲ ನೋಡಿ ಒಂದ್ಸಲ ನನಗೆ ಹೆದರಿಕೆ, ಭಯ ಯಾಕಾಯ್ತು ಅಂದ್ರೆ, ಎಷ್ಟೋ ಜನರಿಗೆ ನಾವೇ ನಮ್ಮ ಸಂಸ್ಥೆ, ಯಾಕಂದ್ರೆ 500 ಜನ ಲೇಡೀಸ್ ಇದಾರೆ ನಮ್ಮ ಸಂಘದಲ್ಲಿ, ನಾವು ಎಷ್ಟೋ ಜನರಿಗೆ ಕಳಿಸ್ತಿರ್ತೇವೆ, ಆ ಹಾಸ್ಪಿಟ್ಲ್ಗೆ ಹೋಗ್ರಿಮಾ, ಈ ಹಾಸ್ಪಿಟ್ಲ್ಗೆ ಹೋಗ್ರಿಮಾ, ಚೆನ್ನಾಗಿದೆ ಅಂತ. ಬಟ್ ಇದು ಒಂದು ನ್ಯೂಸ್ ನೋಡಿದಾಗ ನಾವು ಪಾಪಿಗಳೇನು, ನಾನು ಪಾಪ ಮಾಡಿದ್ದೇನೇನೋ, ಈಗ ಪ್ರೈವೇಟ್ ಹಾಸ್ಪಿಟ್ಲ್ಗೆ ನಾನು ಕಳಿಸಿ ಪಾಪ ಮಾಡಿದ್ದೇನೇನೋ ಅಂದಂಗ ನನ್ಗೆ ಅನಿಸ್ತಾ ಇದೆ. ನಾವು ಹೇಳ್ತೇವಿ ದೇವ್ರ ಡಾಕ್ಟರ್ ಅಂತ ಹೇಳ್ತೇವೆ. ದೇವ್ರಾದ್ಮೇಲೆ, ಭಗವಂತ ಆದ್ಮೇಲೆ ಮತ್ತೆ ಯಾರು ನಮ್ಗೆ ದೇವ್ರ ಭಗವಂತ ಇದಾನಂದ್ರೆ ಡಾಕ್ಟರ್. ಇವತ್ತು ಡಾಕ್ಟ್ರನ್ನೇ ದುಡ್ಡಿಗೋಸ್ಕರ ಒಬ್ರು ಪ್ರಾಣ ತಗೊಳ್ಳಕ್ಕೂ ಹಿಂಸರಿತಾ ಇಲ್ಲ, ದುಡ್ಡಿಗೋಸ್ಕರ. ಯಾಕೆಂದ್ರೆ ದುಡ್ಡು ದೊಡ್ಡವ್ರ ಕಡೆ ಇರ್ತಾವೆ, ಬಡವ್ರ ಹತ್ರ, ಮಧ್ಯಮ ವರ್ಗದ ಹತ್ರ ಬರೀ ಏನಿರುತ್ತೆ ಗೊತ್ತಾ, ಒಂದು ವಿಶ್ವಾಸ, ಒಂದು ಭರವಸೆ, ಒಂದು ಪ್ರೀತಿ ಇರುತ್ತೆ, ದುಡ್ಡು ಬಹಳ ಕಡಿಮೆ ಇರುತ್ತೆ. ಅಂತ ಹೊತ್ತಿನಲ್ಲಿ ಆಂಬ್ಯುಲೆನ್ಸ್ ಅವ್ರ ಜೊತೆಯಲ್ಲಿ ಸೆಟ್ಟಿಂಗ್ ಮಾಡಿಕೊಂಡು, ಸರ್ಕಾರಿ ಡಾಕ್ಟರ್ಸ್ ಜೊತೆ ಸೆಟ್ಟಿಂಗ್ ಮಾಡಿಕೊಂಡು, ಅಂತ ವ್ಯಕ್ತಿಗಳ ಜೊತೆ, ಅಂತ ಬಡವ್ರ ಜೊತೆ ಇವತ್ತು ಮೋಸ ಮಾಡ್ತಾ ಇರೋದು, ಇದು ಏನು? ಇದು ಅನ್ಯಾಯ ಅಲ್ಲ, ಇದಕ್ಕೆ ಒಂದು ಕ್ರೈಮ್ ಅಂತ ಹೇಳ್ಬಹುದು, ಇದಕ್ಕೆ ಒಂದು ಮೋಸ ಅಂತ ಹೇಳ್ಬಹುದು. ಇದು ಅನ್ಯಾಯದ ಮಾತು ಬರಂಗಿಲ್ಲ. ಇಂಥ ದೊಡ್ಡ ಒಂದು ಮೋಸ ಆಗಿದೆ, ಇಂಥ ದೊಡ್ಡ ಒಂದು ಅಪರಾಧ ಆಗಿದೆ. ಈ ಅಪರಾಧದ ಬಗ್ಗೆ ಜಿಲ್ಲಾಧಿಕಾರಿಗಳು ಏನ್ ಕೈಗೊಳ್ತಾರೆ ಅದನ್ನ ನೋಡೋದಿದೆ. ಮಾನ್ಯ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಏನ್ ಕೈಗೊಳ್ತಾ ಇದ್ದಾರೆ. ಇಂಥ ಆಸ್ಪತ್ರೆಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ಮಾತ್ರವಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರಬಾರ್ದು ಅಂತ ಹೇಳಿ ಒಂದು ಅವರು ಕ್ರಮ ತಗೊಂಡು ಈ ಜವಾಬ್ದಾರಿಯನ್ನ ಸಚಿವರಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ, ಅದರ ಜೊತೆಯಲ್ಲಿ IMAನೂ ಇದೆ. ಯಾಕೆಂದ್ರೆ IMAನೂ ಯಾವತ್ತೂ ಇದೆ ಅಲ್ಲ, ಜನರಿಗೆ ಮೋಸ ಮಾಡಿ ಅಂತ ಕಲ್ಸೋದು ಇಲ್ಲ. IMA ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇವತ್ತು ನಾವು ಹೇಳ್ತೇವೆ, ಏನಾರು ಒಂದು ಆತಂದ್ರೆ ನಾವು ಹಾಸ್ಪಿಟಲ್ಗೆ ಹೋಗಿ ನಾವು ಆರಾಮಾಗಿ ಬರ್ತೇವೆ ಅಂತ ಹೇಳಿ ಒಂದು ಆಸೆಲಿಂದ ಹೋಗಿರ್ತೇವೆ. ಅಲ್ಲಿಂದ ಬಂದು ಅಲ್ಲಿ ಹೋಗಿ ದುಡ್ಡಿಗೋಸ್ಕರ ಶವ ಆಗ್ಬೇಕಂತ ಹೋಗಲ್ಲ. ಯಾವತ್ತು ನೋಡ್ರಿ, ಸತ್ತ ಮೇಲೆ ಸುಟ್ಟು ಹೋಗೋರು ದುಡ್ಡು ತಗೊಂಡು ಹೋಗಂಗಿಲ್ಲ, ಮಣ್ಣಿನಲ್ಲಿ ಹಾಕೋರು ದುಡ್ಡು ತಗೊಂಡು ತನ್ನ ಮೇಲೆ ಮಣ್ಣು ಹಾಕೊಂಡು ಹೋಗಲ್ಲ. ದುಡ್ಡೆಲ್ಲ ಇಲ್ಲೇ ಬಿಟ್ಟು ಹೋಗುದಿದೆ. ಯಾವತ್ತು ದೇವ್ರೇ ಇವತ್ತು ಮೋಸ ಮಾಡಕ್ ನಿಂತಾರಂದ್ರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನ ಇವತ್ತು ಸರ್ಕಾರ ಕೊಡ್ಲೇಬೇಕು. ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ನ್ಯಾಯ ಕೊಡಿಸ್ಲೇಬೇಕು. ಯಾಕಂದ್ರೆ ಇದು ಇಲ್ಲೇ ಸ್ಟಾಪ್ ಆಗಿಲ್ಲ ಅಂದ್ರೆ ಮುಂದೆ ಜನ ಏನಿದೆಯಲ್ಲ ಮನೆಯಲ್ಲಿ ಸಾಯುವಂತ ಪರಿಸ್ಥಿತಿ ಬರುತ್ತೆ. ಎದರು ಯಾರು ಹಾಸ್ಪಿಟಲ್ಗೆ ಹೋಗಬಾರ್ದು ಅಂತ ಹೇಳುವಂತ ಪರಿಸ್ಥಿತಿ ಬರುತ್ತೆ. ಇವತ್ತು ನ್ಯೂಸ್ 88 ಜೊತೆ ನಾವಿದ್ದೇವಿ. ನಮ್ಮ ಸಂಘಟನೆ ಏನಿದೆಯಲ್ಲ ಇವತ್ತು ನ್ಯೂಸ್ 88 ಜೊತೆ, ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ. ಇವತ್ತು ನ್ಯೂಸ್ ಬಂದಿದೆ ಅಂದ್ರೆ ಇನ್ನೊಂದ್ 2-3 ದಿವಸ 4-5 ದಿವಸ ಏನ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ತಗೋತೇವೆ, ನೋಡ್ತೇವೆ. ಆದ್ರೆ ಯಾರು ಏನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ನ್ಯೂಸ್ 88 ಅವ್ರ ಜೊತೆ ಸೇರ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೇವೆ. ಈ ಉಗ್ರವಾದ ಹೋರಾಟ ಏನಿದೆ ನ್ಯಾಯಕ್ಕೋಸ್ಕರ ಇದೆ. ನಾವು ಹೋರಾಟ ಮಾಡೋಕ್ಕಿಂತ ಮೊದಲನೇ ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತೇನೆ. ಇವತ್ತು ಹುಬ್ಳಿ ಧಾರವಾಡದೊಳಗ ಖಾಸಗಿ ಆಸ್ಪತ್ರೆಗಳು ತಲೆ ಎತ್ತಿ ನಿಂತು ಬಿಟ್ಟವು. ಏನಪ್ಪ ವಿಚಾರ ಅಂತಂದ್ರೆ,
ನಾವು ನ್ಯೂಸ್ 88 ವಾಹಿನಿ ಒಳಗೆ ಪ್ರಸಾರ ಆಗಿದ್ದಂಥ ನ್ಯೂಸ್ ನೋಡಿದ್ವಿ. ನಮ್ಮ ಗಮನಕ್ಕೆ ಕೆಲವೊಂದು ವಿಷಯಗಳು ಬಂದಿದ್ವು, ಬಟ್ ನಾವು ನಂಬಿದ್ದಿಲ್ಲ. ಬಟ್ ಇವತ್ತು ಏನಾಗಿದೆ ಅಂತಂದ್ರೆ ಇವರು ಬಡಬಗ್ಗರಿಂದ ರಕ್ತ ಹೀರಿ ದುಡ್ಡು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು? ಖಾಸಗಿ ಆಸ್ಪತ್ರೆಗಳು. ಏನಾಗಿದೆ ಅಂತಂದ್ರೆ ಇವ್ರಿಗೆ ಬಡಬಗ್ಗರ ಸುತ್ತಮುತ್ತಲ ಹಳ್ಳಿಯಿಂದ, ಗ್ರಾಮದಿಂದ ಮತ್ತು ಸುತ್ತಮುತ್ತಲ ಸಿಟಿಯಿಂದ ಬಂದು ಬರ್ತಾರ. ಅವ್ರೇನು ಮಾಡ್ತಾರ, ಸಿಟಿ ಏನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ ತಕ್ಷಣ ಅಲ್ಲಿ ಏನು ಮಾಡ್ತಾರ, ಅಲ್ಲಿದ್ದ ವೈದ್ಯರ ನೀವು ಇಲ್ಲಿ ಇರಬಾರ್ರಿ, ನೀವು ಇಲ್ಲಿಂದ ಖಾಸಗಿ ಆಸ್ಪತ್ರೆ ಅಂತ ಹೋಗ್ರಿ ಅಂತಂದೇಳಿ ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿ ಅವ್ರು ಹೋದ್ರಂದ್ರೆ ಇವ್ರಿಗೆ 40% 60% ಅಂತೇಳಿ ಕಮಿಷನ್ ಬೇಸ್ ಇಟ್ಕೊಂಡಾರ. ಇದೇ ರೀತಿ ಅವ್ರೊಳಗೆ ಕಮಿಷನ್ ತಿಂತಾರ. ಆಂಬ್ಯುಲೆನ್ಸ್ ಒಳಗೂ ಕಮಿಷನ್ ತಿನ್ನಾಕತ್ತಾರ. ಔಷಧಿ ಬಡಬಗ್ರಿ ಈ ತರ ದುಡ್ಡು ನೀವು ಕಲೆಕ್ಟ್ ಮಾಡಿ ಪರ್ಸೆಂಟೇಜ್ ವೈಸ್ ತಿನ್ಕೊಂಡ್ ಕುಂತ್ರಂದ್ರ ಬಡಬಗ್ರಿ ಎಲ್ಲಿ ಹೋಗ್ಬೇಕು? ಬೆಳಿಗ್ಗೆ ಹೋದ್ರ ರಾತ್ರಿ ಮಠ ದುಡ್ಡು ತಿನ್ನುವಂತದ್ ಕಷ್ಟ ಅವ್ರ ಬಡಬಗ್ರಿಗೆ ಗೊತ್ತು. ಅಂತದ್ ಇವ್ರು ಏನೋ ಅನುಪತಕ ಆಗಿತ್ತಂತ ಬಂದ್ರಂದ್ರೆ ಅವ್ರು ಬಂದಾರನ್ನು ಪುರ್ಸೋತಿಲ್ಲ. ಅವನ್ನ ಹಿಂಡಿ ಅವ್ರ ಕಡೆಯಿಂದ ಎಷ್ಟು ದುಡ್ಡನ್ನ ದೋಚಕ್ ಆಕೈತಿ ಅದನ್ನ ದೋಚುವಂತ ಕೆಲಸ ಖಾಸಗಿ ಆಸ್ಪತ್ರೆಗಳು ಹುಬ್ಳಿ ಧಾರವಾಡದಾಗ ಮಾಡ್ತಾ ಇದಾರೆ. ಹಗಲತ್ತ ಇದು ನಡೀಬೇಕಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ಬೋದು, ಸಚಿವರು ಇರ್ಬೋದು, ಸಂತೋಷ್ ಲಾಡೋರ ತಾವೆಲ್ಲಿದ್ದೀರಿ? ಬೇರೆ ರೀಲ್ಸ್ ಮಾಡಿ ಬಿಡುವುದ್ರೊಳಗ ನಿಮ್ದು ಇದನ್ನ ಹೊಂಟೆ ತೊತ್ತು ಅವ್ರಿಗೆ ಇದು ಮಾಡಿದ್ವಿ, ಅದು ಮಾಡಿದ್ವಿ. ಇದು ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ತಮ್ಗೆ? ಕೂಡಲೇ ನಾವು ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಮಾಡ್ತಾ ಇದ್ದೀವಿ. ಪ್ರವೀಣ್ ಶೆಟ್ಟಿ ಬಣ ಇದು ಕೂಡಲೇ ಹುಬ್ಳಿ ಧಾರವಾಡದೊಳಗೆ ಸಂಪೂರ್ಣವಾಗಿ ಖಾಸಗಿ ಆಸ್ಪತ್ರೆ ಎಚ್ಚರಿಕೆಗೊಳ್ಳಬೇಕು. ಇಲ್ಲ ಅಂತಂದ್ರೆ ಮುಂದೆ ಬರುವಂತ ದಿನಗಳೊಳಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿದು ಹೋರಾಟ ಮಾಡಿ ನಿಮ್ಮ ವಿರುದ್ಧ ಹೋರಾಟ ಮಾಡುವೊಳಗೆ ಏನಿರೋದಿಲ್ಲ ಅಂತದ್ದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದಾಗ ನಾನು ಒಂದು ನ್ಯೂಸ್ 88 ಒಂದು ನ್ಯೂಸ್ ನೋಡಿದೆ. ಅದರಲ್ಲಿ ಶಾಕಿಂಗ್ ನ್ಯೂಸ್ ಇತ್ತು. ಶಾಕಿಂಗ್ ನ್ಯೂಸ್ ಏನಂದ್ರೆ, ಒಂದು ಖಾಸಗಿ ಹಾಸ್ಪಿಟಲಲ್ಲಿ ಹೆಣದ ಮೇಲೆ ರೊಕ್ಕ ತೊಗೊಳಂತಾರೆ. ಈಗ ಬಡು ಜನರು ಸರ್ಕಾರಿ ಹಾಸ್ಪಿಟಲ್ಗೆ ಹೋಗ್ತಾರೆ, ರೊಕ್ಕಿದ್ದವರು ಖಾಸಗಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಸರ್ಕಾರಿ ಅಲ್ಲಿ ಹಾಸ್ಪಿಟಲ್ ಸಿಬ್ಬಂದಿಗಳು ರೆಫರ್ ಮಾಡ್ತಾರೆ, ಈ ಹಾಸ್ಪಿಟಲ್ಗೆ ಹೋಗಿ, ಈ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ಗೆ ಹೋಗಿ, ಅಲ್ಲಿ ಹೋಗಿ ಅಂತ ರೆಫರ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಅವರು 2 ದಿವಸ ಹೆಣ ಇಟ್ಕೊಂಡು ಹೆಣದ ಮೇಲೆ ರೊಕ್ಕ ತಿಂತಾರೆ. ಹೆಣದ ಮೇಲೆ ರೊಕ್ಕ ತಿಂತಾರಂದ್ರೆ ಇದು ಎಂತ ನಮ್ದು ಪರಿಸ್ಥಿತಿ ಆಗಿದೆ ಅಂದ್ರೆ. ಇವತ್ತು ಬೆಳಿಗ್ಗೆ ನ್ಯೂಸ್ 88 ಕನ್ನಡ ನ್ಯೂಸ್ ನಲ್ಲಿ ಇವತ್ತು ಒಂದು ಸುದ್ದಿ ನೋಡಿದ್ವಿ. ಅದು ಧಾರವಾಡವೇ ಬೆಚ್ಚಿ ಬೀಳುವಂತ ಸುದ್ದಿ. ಈ ಸರ್ಕಾರಿ ಆಸ್ಪತ್ರೆ ವೈದ್ಯರುಗಳು ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ ವೈದ್ಯರುಗಳು ಕೂಡ ಕನೆಕ್ಟಿವ್ ಆಗಿ ಸತ್ತ ಹೆಣದ ಮೇಲೆ ದುಡ್ಡು ಮಾಡಕ್ಕೆ ಹೊರ್ತಿದ್ದಾರೆ. ಇದು ಯಾವ ರೀತಿಯ ಒಳ್ಳೇದಂತ ಹೇಳಿ, ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸಂಬಂಧಪಟ್ಟಂತ ನಮ್ಮ ಧಾರವಾಡ ಜಿಲ್ಲಾಧಿಕಾರಿಗಳು ಜೊತೆಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಆದಂಥ ಸಚಿವ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಸತ್ತ ಹೆಣದ ಮೇಲೆ ದುಡ್ಡು ಮಾಡಕ್ಕೆ ಹೊರಟಿರುವಂಥದ್ದು ಇದು ನ್ಯೂಸ್ 88 ಕನ್ನಡ ಎಲ್ಲರಿಗೂ ಜನಜಾಗೃತವಾಗಿ ತೋರಿಸ್ತಾ ಇದೆ. ಅದನ್ನ ನೋಡಿನೂ ನಾವು ಸುಮ್ಮನೆ ಕುಂತೀವಿ ಅಂದ್ರೆ ಇನ್ನೂ ಎಷ್ಟರ ಮಟ್ಟಿಗೆ ನಾವು ಸಮಾಧಾನ ತಗೊಳ್ಳೋದು? ಅದಕ್ಕೆ ಇದನ್ನ ಬಿಟ್ಟು, ಯಾಕಂದ್ರೆ ಬಡವರು ನಾವು ಹೋಗೋದು ಎಲ್ಲಿಗೆ? ಸರ್ಕಾರಿ ಆಸ್ಪತ್ರೆಗೆ. ಅದನ್ನ ಮೀರಿ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗೆ ಅವರೇ ಅದರೊಳಗಡೆ ನಾಟಕ ಆಟ ಆಡ್ಕೊಂಡು ಕುಂತಿದ್ದಾರೆ. ಅದಕ್ಕೆ ಇದರ ಬಗ್ಗೆ ಕೂಡಲೇ ಉಸ್ತುವಾರಿಗಳು ಇದ್ರ ಬಗ್ಗೆ ಒಂದು ಕೂಡಲೇ ಕ್ರಮ ಕೈಗೊಂಡು ಇದನ್ನ ಸರಿ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಹುಬ್ಬಳ್ಳಿಯಲ್ಲಿ ಸಾಕಷ್ಟು ವೈದ್ಯರ ಖಾಸಗಿ ತಮ್ಮ ಆಸ್ಪತ್ರೆಗಳನ್ನು ಇಟ್ಕೊಂಡು ಕುಂತಾರ. ಅವ್ರು ಏನಂತಂದ್ರೆ ಅವ್ರದ್ದೊಂದು ದಂಧೆಗನ ಆಗಿಬಿಟ್ಟೈತಿ. ಈಗ ನಾವು ಅವ್ರ ಅಂಥ ಖಾಸಗಿ ವೈದ್ಯರಿಗೆ ಬಲಿಯಾಗಿ ನಾವು ಒಂದು ಕಾಲು ಕಳ್ಕೊಂಡೇವಿ. ಇಂಥ ಇನ್ನೊಬ್ಬರಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ದು ಇವತ್ತು ಒಂದು TV ಚಾನಲ್ನವರು ಅದನ್ನು ಪತ್ತೆ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸ ಮಾಡ್ಯಾರ. ಆ TV ಚಾನಲ್ಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಏನಾಗೈತೆ ಅಂದ್ರೆ ಆಂಬುಲೆನ್ಸ್ನಾಗ ಖಾಸಗಿ ದವಾಖಾನೆಯವ್ರ ಜೊತೆ ಸಪೋರ್ಟ್ ಕಿಮ್ಸ್ ಆಸ್ಪತ್ರೆ ಒಳಗೆ ನೌಕರಿ ಮಾಡುವಂಥ ಡಾಕ್ಟರ್ಸ್ ಏನದಾರ ಖಾಸಗಿ ಒಳಗೆ ಆಸ್ಪತ್ರೆ ಮಾಡಿ ಇಟ್ಕೊಂಡ್ರ ಅವ್ರದ್ದೊಂದು ಬಿಸ್ನೆಸ್ ಆಗಿಬಿಟ್ಟೈತಿ. ಬಡಬಗ್ಗರ ಕೂಲಿ ಕಾರ್ಮಿಕರು ಸರ್ಕಾರಿ ಆಸ್ಪತ್ರೆಗೆ ಹೋಗಾಕ ಹೆದರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೈತಿ. ಇಂಥದನ್ನು ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರು ಇದನ್ನು ಪರಿಗಣಿಸಿ ಇಂಥವ್ರ ವೈದ್ಯರಾಗಲಿ, ಇಂಥ ಆಂಬುಲೆನ್ಸ್ ಸಿಬ್ಬಂದಿಗಳಾಗಲಿ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಇಂಥ ಅಹಿತಕರ ಘಟನೆ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಹೆಚ್ಚಾಗತ್ತವು. ಇದನ್ನು ಬಂದ್ ಮಾಡುವಂಥ ಕೆಲಸ ಮಾಡ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಇದ್ರಾಗ ಸರ್ಕಾರದಾಗ ಇದು ಅಧಿವೇಶನದಾಗ ಚರ್ಚೆ ಆಗುವಂಥ ಕೆಲಸ ಇದೆ. ಇನ್ನು ಒಂದು ನ್ಯೂಸ್ TV ಚಾನಲ್ನವರು ಇದನ್ನು ಬಹಿರಂಗಪಡಿಸ್ಯಾರ. ಆ ವಿಡಿಯೋ ಇಟ್ಕೊಂಡು ನೀವು ಅದನ್ನು ವಿರೋಧ ಪಕ್ಷ ನಾಯಕರು ವಿಧಾನಸಭೆದೊಳಗೆ ಚರ್ಚೆ ಮಾಡಿ ಸಂಬಂಧಪಟ್ಟ ಯಾರೋ ತಪ್ಪಿಸತ್ತಿರಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ.
ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಅನೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಣದ ಕಿರುಕುಳವನ್ನು ನೀಡೋದ್ರ ಮೂಲಕ ಬಡ ಜನರನ್ನ ಸುಲಿಗೆ ಮಾಡುವಂಥ ಕಾರ್ಯ ಹಲವಾರು ವರ್ಷಗಳಿಂದ ನಡೆದಿದೆ. ಈ ಭಾಗದ ಉತ್ತರ ಕರ್ನಾಟಕದ ಸಂಜೀವಿನಿಯಾದಂಥ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಬಡವರು ಬಂದು ಚಿಕಿತ್ಸೆ ಪಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇರುವಂಥ ಮಧ್ಯವರ್ತಿಗಳು ಅವರನ್ನು ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆಯಬೇಕು ಅಂತೇಳಿ ಸಲಹೆಯನ್ನು ನೀಡೋದ್ರ ಮೂಲಕ ಆ ಜನರು ತಮ್ಮ ಜೀವವನ್ನು ಕಾಪಾಡಿಕೊಳ್ಳಿಕ್ಕೆ ತಮ್ಮ ಹೊಲ ಮನೆ ತಮ್ಮ ಆಸ್ತಿ ಅಂತಸ್ತನ್ನು ಒತ್ತೆಯನ್ನಿಟ್ಟು ಆ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯವರು ಸುಲಿಗೆಯನ್ನು ಮಾಡೋದ್ರ ಮೂಲಕ ಜೀವನೂ ಉಳಿಯೋದಿಲ್ಲ, ಆಮೇಲೆ ಅವರ ಆಸ್ತಿ ಅಂತಸ್ತು ಕೂಡ ಉಳಿಯೋದಿಲ್ಲ. ಹಾಗಾಗಿ ನಿಂತ ಖಾಸಗಿ ಸಂಸ್ಥೆಗಳು ಆಸ್ಪತ್ರೆಗಳು ಏನು ಈ ಸುಲಿಗೆ ಮಾಡ್ತಾ ಇವೆ, ಈ ಸುಲಿಗೆಗೆ ಕಡಿವಾಣ ಹಾಕಬೇಕು. ಈ ಬಗ್ಗೆ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾಗಿರ್ಬೋದು ಮತ್ತು ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.